ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಆರಿ ವರ್ಕ್ ನಲ್ಲಿ ಒಂದು ರೀತಿಯ ಬೇಸಿಕ್ ಸ್ಟಿಚ್ ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ಚಮಕಿ ತಗೊಂಡಿದ್ದೀನಿ, ವೈಟ್ ಪರ್ಲ್ ತಗೊಂಡಿದ್ದೀನಿ, ನೀಡಲ್ಲು ಮತ್ತೆ ಗೋಲ್ಡನ್ ಕಲರ್ ಥ್ರೆಡ್. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ದಾರನ ಹೀಗೆ ಮೇಲ್ ತಗೋತಾ ಇದ್ದೀನಿ. ಇದ್ರ ಒಳಗಡೆ, ದಾರದ ಒಳಗಡೆ ಹೀಗೆ ಚಮಕಿನ ಜಾರಿಸ್ತಾ ಇದ್ದೀನಿ. ಕ್ರೋಶಕ್ಕೆ ಹೀಗೆ ಹಾಕೊಂಡು ದಾರದ ಒಳಗಡೆ ಹೀಗೆ ಚಮಕಿ ಮತ್ತೆ ಕ್ರೋಶದೊಳಗಡೆ ವೈಟ್ ಪರ್ಲ್ನ ಹಾಕಿ ಹೀಗೆ ಹಾಕ್ತಾ ಇದ್ದೀನಿ. ನಂತರ ಒಂದು ಪಕ್ಕದಲ್ಲೇ ಒಂದು ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ನಂತರ ಮತ್ತೊಂದು ಚೈನ್ನ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೆ ದಾರನ ಮೇಲ್ ತಗೊಂಡು ಹೀಗೆ ಚಮಕಿನ ಹಾಕಿ ಮತ್ತೆ ಅಲ್ಲೇ ಒಂದು ಪರ್ಲ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಕ್ರೋಶದೊಳಗಡೆ ಹೀಗೆ ಹಾಕ್ಕೋಬೇಕು. ನಂತರ ಹೀಗೆ ದಾರದೊಳಗಡೆ ಹೀಗೆ ಜಾರಿಸಿ ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಆದ್ಮೇಲೆ ಮತ್ತೆ ಸಣ್ಣದಾಗಿ ಪಕ್ಕದಲ್ಲೇ ಒಂದು ಚೈನ್ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಹೀಗೆ ಒಂದು ಚೈನ್ ಹಾಕ್ತಾ ಇದ್ದೀನಿ. ನಂತರ ಮತ್ತೆ ಹೀಗೆ ನೋಡಿ, ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಫುಲ್ ಲೈನ್ಗೂ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನ ಮತ್ತೊಂದು ರೀತಿಯಲ್ಲೂ ಹಾಕ್ಬೋದು. ಹೀಗೆ ಫಸ್ಟು ಪರ್ಲ್ನ ಕ್ರೋಶಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಹೀಗೆ ಚಮಕಿನೂ ಕ್ರೋಶಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ನಂತರ ಹೀಗೆ ದಾರದ ಒಳಗಡೆ ಒಂದೇ ಸಾರಿ ಚಮಕಿ ಮತ್ತೆ ಪರ್ಲ್ನ ಜಾರಿಸ್ಕೋಬೇಕು. ನಂತರ ಚೈನ್ ಹಾಕ್ತಾ ಇದ್ದೀನಿ. ನಂತರ ಪಕ್ಕದಲ್ಲೇ ಮತ್ತೊಂದು ಸಣ್ಣದಾಗಿ ಚೈನ್ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಹೀಗೆ ಪರ್ಲ್ನ ಹಾಕ್ಕೋಬೇಕು. ನಂತರ ಚಮಕಿ, ನಂತರ ದಾರದ ಒಳಗಡೆ ಚಮಕಿ ಮತ್ತೆ ಪರ್ಲ್ನ ಒಂದೇ ಸಾರಿ ಜಾರಿಸ್ತಾ ಇದ್ದೀನಿ. ನಂತರ ಚೈನ್, ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಣ್ಣದಾಗಿ ಚೈನ್. ಕರೆಕ್ಟಾಗಿ ಒಂದೇ ಚೈನನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಆರಿ ವರ್ಕ್ನಲ್ಲಿ ಎಲ್ಲ ಡಿಸೈನ್ನು ಹಾಕ್ಬೋದು. ಇದೇ ರೀತಿ ನಾನು ಫುಲ್ ಲೈನ್ಗೂ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಎಲ್ಲ ಈ ವಿಡಿಯೋ ನೋಡಿ
ಈ ಡಿಸೈನ್ನ ಟ್ರೈ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಬರೆಯಿರಿ. ಹಾಗೂ AVK Hobby Ideasಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.